ಈ ಗಾಡಿ ರಾಯಲ್ ಎನ್ಫೀಲ್ಡ್ ಅವ್ರು ಎದಕ್ ಮಾಡ್ಯಾರ ಅನ್ನೋದು ಗೊತ್ತಾಗಲ್ಲ. ಇದ್ರ ಕೂಲೆಂಟ್ ಬರಲ್ಲ ಅಂತ, ರೇಡಿಯೇಟರ್ ಬರಲ್ಲ ಅಂತ. ಗಾಡಿ ಓಡ್ಸಾಗಿಲ್ರಿ, ಮಂದಿ ನೋಡಿದ್ರೆ ಏನ್ ಅನಸ್ತದ ಅಂದ್ರ ಹೆಲ್ಮೆಟ್ ಹಾಕೊಂಡು ಹೊಂಟ್ರ ಯಾವ್ದೋ ಒಂದು ಟ್ರಯಾಂಪ್ ಇಂದ ಗಾಡಿ ಹೊಂಟದ ಏನೋ ಅಂತ ಹೇಳಿ ಅನಸ್ತ. ಇಲ್ಲಿ ಸ್ಕ್ರೀನ್ ನೋಡ್ರಿ, ಇದು ಸ್ಕ್ರೀನ್ ಬಗ್ಗೆ ಹೇಳತ್ರ. ಇನ್ನು ನಿಮಗೆ ಇಲ್ಲಿ ಏನ್ ಬೇಕಾದ ಹಾಕೋಬಹುದು. ಈಗ ಡಿಫಾಲ್ಟ್ ಆಗಿ ಟೈಮರ್ ಹೊಂಟದ. ಅಂಡ್ ಫ್ಯೂಲ್ ಟ್ಯಾಂಕ್ ಕಡೆ ಬಂದ್ರ 13 ಲೀಟರ್ಸ್ ಫ್ಯೂಲ್ ಟ್ಯಾಂಕ್ ಅದ. ರೇಸ್ ಕೊಡ್ತಿಕಿ, ಕ್ಲಚ್ ಬಿಡ್ತಿಕಿ, ಗೇರ್ ಹಾಕ್ತಿಕಿ, ರಾಕೆಟ್ ಅಪ್ಲೈ ಇರ್ತದ. ಇದು ನೋಡ್ರಿ 350cc ಇಂಜನ್ ಅದ. 20.4 bhp ಪ್ರೊಡ್ಯೂಸ್ ಮಾಡ್ತದ. ಅಂಡ್ ನ್ಯೂಟನ್ ಮೀಟರ್ ಟಾರ್ಕ್ ಕಡೆ ಹೋದ್ರ ಆಲ್ಮೋಸ್ಟ್ 27 ಅದ. ಸೊ ಓಡ್ಸ್ ನೋಡಮಂತ ಹೆಂಗದ ಏನಿಲ್ಲ ಎಲ್ಲ ನೋಡ್ರಿ. ಥರ್ಡ್ ಗೇರ್ನಾಗ ಹ್ಯಾಂಗ್ ಪಿಕಪ್ ತೋತ. ನಮಸ್ಕಾರ, ಕಲಬುರ್ಗಿ ಬ್ಯಾಕ್ ವಿತ್ ಮತ್ತೊಂದು ರಿವ್ಯೂ. ಮತ್ತೆ ಭಾಳ ದಿನ ಆದ್ಮೇಲೆ ರಿವ್ಯೂ ಸ್ಟಾರ್ಟ್ ಮಾಡಿ ನೋಡ್ರಿ. ನಡ್ಬರ್ಕ್ ಒಂದು ಎಕ್ಸ್ಪಲ್ಸ್ ಇವೆಂಟ್ ಇತ್ತು, ಎಕ್ಸ್ಪಲ್ಸ್ ಇವೆಂಟಿಗೆ ಹೋಗಿದ್ದ. ಈಗ ಮತ್ತೆ ಬ್ಯಾಕ್ ವಿತ್ ರಿವ್ಯೂ. ಸೊ ಇವತ್ತು ಗಾಡಿ ನೋಡತ್ತಿರಲ್ರಿ, ರಾಯಲ್ ಎನ್ಫೀಲ್ಡ್ ಇಂದು ಹಂಟರ್ 350. ಸೊ ಇದು ನಮ್ಮ ಸುಮಿತಿಂದ ಇಲ್ಲೇ ಕುಂತ ನೋಡ್ರಿ. ಅವ್ನಿಗೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ ಗಾಡಿ ತಂದು ಕೊಟ್ಟಿದ್ದಕ್ಕೆ. ಸೊ 2-3 ದಿನಲಿಂದ ಮಾಡ್ಬೇಕಲ್ಲಾಗತ್ತಿದ. ನಾ ಬಿಸಿ, ಅವ ಬಿಸಿ, ನಡ್ವರ್ಕ್ ಹಬ್ಬನೂ ಐತಲ್ರಿ, ಮಾಡೋದಾಗಿಲ್ಲ. ಸೊ ಇವತ್ತು ಮಾಡತ್ತೀನಿ ನೋಡ್ರಿ ರಿವ್ಯೂ. ಈ ಗಾಡಿ ರಾಯಲ್ ಎನ್ಫೀಲ್ಡ್ ಅವ್ರು ಎದಕ್ಕೆ ಮಾಡ್ಯಾರ ಅನ್ನೋದು ಗೊತ್ತಾಗಲ್ಲ. ಇದ್ರ ಕೂಲೆಂಟ್ ಬರಲ್ಲ ಅಂತ, ರೇಡಿಯೇಟರ್ ಬರಲ್ಲ ಅಂತ, ಬರೀ ಏರ್ ಕೂಲ್ಡ್ ಪ್ಲಸ್ ಆಯಿಲ್ ಕೂಲ್ಡ್ ಇಂಜನ್ ಕೊಟ್ಟಾರ. ಸೊ ಲುಕ್ಸ್ ಅದೆಲ್ಲ ನೋಡತ್ತಾರ ಏಕ್ ನಂಬರ್ ಅವ. ಇದ್ರಾಗ 7 ಕಲರ್ ಬರ್ತಾವ, 3 ವೇರಿಯಂಟ್ ಬರ್ತಾವ. ಬೇಸ್ ವೇರಿಯಂಟಿಗೆ ಇವರು ಫ್ಯಾಕ್ಟ್ರಿ ಅಂತ ಕರೀತಾರ. ಅದ್ರಾಗ ಏನಿಲ್ರಿ, ಬರೀ ಸಿಂಗಲ್ ಕಲರ್ ಬರ್ತದ. ಆ್ಯಂಡ್ LED ಬರಲ್ಲ, ಹೆಡ್ಲೈಟ್ ಹ್ಯಾಲೋಜನ್ ಸೆಟಪ್ ಬರ್ತದ. ಆ್ಯಂಡ್ ಸ್ಪೋಕ್ಡ್ ವೀಲ್ಸ್ ಬರ್ತಾವ, ಅಲಾಯ್ ವೀಲ್ಸ್ ಬರಲ್ಲ. ಮಿಡ್ ವೇರಿಯಂಟಿಗೆ ಬಂದ್ರೆ ಅಲಾಯ್ ವೀಲ್ಸ್ ಪ್ಲಸ್ LED ಲೈಟ್ ಮತ್ತು ಡುವಲ್ ಚಾನಲ್ ABS. ಆ್ಯಂಡ್ ಥರ್ಡ್ ವೇರಿಯಂಟ್ನಾಗೂ ಸೇಮೇ. ಬಟ್ ಥರ್ಡ್ ವೇರಿಯಂಟ್ನಾಗ ಏನು ಎಕ್ಸ್ಟ್ರಾ ಅಂದ್ರೆ ಈ ಟೈಪ್ ಡುವಲ್ ಟೋನ್ ಟೆಕ್ಸ್ಚರ. ಬೇಸ್ ವೇರಿಯಂಟಿಗೆ ಫ್ಯಾಕ್ಟ್ರಿ ಅಂತಾರೆ, ಮಿಡ್ ವೇರಿಯಂಟಿಗೆ ಡ್ಯಾಪರ್ ಅಂತಾರೆ, ಆ್ಯಂಡ್ ಥರ್ಡ್ ವೇರಿಯಂಟಿಗೆ ರೆಬಲ್ ಅಂತಾರೆ ನೋಡ್ರಿ. ಸೊ ಇದು ರೆಬಲ್ ವೇರಿಯಂಟ್ ಅದ. ಹೆಡ್ಲೈಟ್ಸ್ ಅದೆಲ್ಲ ನೋಡತ್ರ ಭಾಳ ಬ್ಯೂಟಿಫುಲ್ ಸೆಟಪ್ ಅದ. ಟಿಪಿಕಲ್ ರಾಯಲ್ ಎನ್ಫೀಲ್ಡ್ ಹೆಂಗೆ ಇರ್ತಾರೆ ಹಂಗೆ ಮಿನಿಮಲ್ ಆಗದ. ಆ್ಯಂಡ್ ಇದು ಮೀಟರ್ನ ನನಗೆ ಭಾಳ ಇಷ್ಟ ನೋಡ್ರಿ, ಈ ಟೈಪ್ ಮೀಟರ್ಸ್. ಹೆಡ್ಲೈಟ್ ಸೆಟಪ್ ಕಡೆ ಬಂದ್ರೆ ಇದು LED ಸೆಟಪ್ ಅದ. ಹೆಡ್ಲೈಟರ್ ಅಷ್ಟು ಚಂದ ಇಲ್ಲ ಅಂತ ಹೇಳ್ತಾರೆ ಓನರಿಗೆ ಕೇಳಿ. ಆ್ಯಂಡ್ ಇಲ್ಲೆಲ್ಲ ಶಾಕ್ ಅಬ್ಸರ್ವ್ ಅದೆಲ್ಲ ಕವರ್ ಕೊಟ್ಟಾರ. ಆ್ಯಂಡ್ ಇದು ನೋಡ್ರಿ ಅಲಾಯ್ ವೀಲ್ಸ್ ಅವ. ಇದು ಟೈರ್ ಸೆಕ್ಷನ್ ಕಡೆ ಬಂತಂದ್ರೆ 110/70 ಅದ. 17 ಇಂಚ್ ಅಲಾಯ್ ವೀಲ್ಸ್ ಅವ. ಆ್ಯಂಡ್ ಬ್ರೆಂಬೋದ್ ಬ್ರೇಕಿಂಗ್ ಅವ. ಇಲ್ಲಿ ಮೆನ್ಷನ್ ಮಾಡಿಲ್ಲ ನೋಡ್ರಿ. KTMನಾಗೆಲ್ಲ ನೋಡಿರ್ತೀರಿ ಬೈಬ್ರಿ ಅಂತ ಹೇಳಿ ಬರ್ದಿರ್ತಾರ. ಬಟ್ ಮೆನ್ಷನ್ ಮಾಡಿಲ್ಲ ಅಂತಂದ್ರೆ ಇವು ಫೇಕ್ ಅವ ಅಂತ ಅರ್ಥ ಅಲ್ಲ. ಇಲ್ಲಿ ಆಲ್ರೆಡಿ ಎಲ್ಲರ ಒಂದು ಕಡೆ ಹಿಂಗೆ ಸಿಂಬಲ್ ಇರ್ತಾವೆ. ಸೊ ಹಿಂಗೆ ಬರ್ದಿಲ್ಲ ಅಂತಂದ್ರೆ ಫೇಕ್ ಅವ ಅಂತಲ್ಲ, ರಿಯಲ್ ಇರ್ತಾವೆ ಅವನು. ಆ್ಯಂಡ್ ಆಬ್ವಿಯಸ್ಲಿ ABS ಅದ ಇದ್ರಾಗ. ಇದ್ರ ಮೀಟರ್ ಕಡೆ ಬಂದ್ರೆ ನೋಡ್ರಿ ಬ್ಯೂಟಿಫುಲ್ ಡಿಜಿಟಲ್ ಸೆಟಪ್ ಅದ. ಹ್ಯಾಂಡಲ್ ಬಾರ್ ಕಡೆ ಬಂದ್ರೆ ಇವು ಸೇಮ್ ರಾಯಲ್ ಎನ್ಫೀಲ್ಡ್ ಮಿಕ್ಸಿ ಸ್ವಿಚಸ್. ಇದು ಹೆಡ್ಲೈಟ್ ಕಂಟ್ರೋಲ್ಸ್, ಇಂಡಿಕೇಟರ್, ಹಾರ್ನ್. ಆ್ಯಂಡ್ ಇದ್ರ ಕೀ ತೋರಿಸ್ತೀನಿ ನೋಡ್ರಿ. ಹೊಸ ಗಾಡಿಗಳಿಗೆಲ್ಲ ಇಲ್ಲಿ ಒಳಗೆ ರೆಡ್ ಎಲಿಮೆಂಟ್ ತೆಗೆದು ಬ್ಲ್ಯಾಕ್ ಆ್ಯಂಡ್ ವೈಟ್ ಕೊಟ್ಟಾರ. ಆ್ಯಂಡ್ ಇದು ಕಿಲ್ ಸ್ವಿಚ್, ಇದ್ರಾಗೆ ಸ್ಟಾರ್ಟರ್ ಕೊಟ್ಟರು ನೋಡ್ರಿ ಇನ್ಬಿಲ್ಟ್. ಮೀಟರ್ನಾಗ ಜಾಸ್ತಿ ಏನಿಲ್ಲ. ಇಲ್ಲಿ ಸ್ಪೀಡ್, ಟ್ರಿಪ್, ಟೈಮ್ ಮತ್ತು ಫ್ಯೂಲ್ ಇಂಡಿಕೇಟರ್, ಬ್ಯಾಟ್ರಿ, ABS ಇಂದು. ಇಲ್ಲಿ ಸ್ಕ್ರೀನ್ ನೋಡ್ರಿ, ಇದು ಸ್ಕ್ರೀನ್ ಬಗ್ಗೆ ಹೇಳತ್ರ. ಇನ್ನು ನಿಮಗೆ ಇಲ್ಲಿ ಏನು ಬೇಕಾದ ಹಾಕೋಬೋದು. ಈಗ ಡಿಫಾಲ್ಟ್ ಆಗಿ ಟೈಮರ್ ಹೊಂಟದ. ಆ್ಯಂಡ್ ಫ್ಯೂಲ್ ಟ್ಯಾಂಕ್ ಕಡೆ ಬಂದ್ರೆ 13 ಲೀಟರ್ಸ್ ಫ್ಯೂಲ್ ಟ್ಯಾಂಕ್ ಅದ. ಸೀಟ್ ಕಡೆ ಬಂದ್ರೆ ಸೀಟ್ ಕಂಫರ್ಟೇಬಲ್ ಅದ. ಪಿಲಿಯನ್ ರೈಡರಿಗೆ ಶಾರ್ಟ್ ರೈಡ್ಸ್ ಅಲ್ಲಕ, ದೂರ ಹೋಲಕ್ಕೆಲ್ಲ ಆಗಲ್ಲ. ಆ್ಯಂಡ್ ಇಲ್ಲಿ ಹಿಂದೆ ಸೈಡ್ ನೋಡ್ರಿ ಸಾರಿ ಗಾರ್ಡ್ ಕೊಟ್ಟಾರ. ಗಾಡಿ ಹೊಲ್ಸ್ಕದ. ಮೊನ್ನೆ ಯುಗಾದಿಗೆ ಮಳೆ ಒಂದು ಕಲಬುರ್ಗಿನಾಗ ಬ್ಯಾಸ್ಗಿಗಾಲ ನಡೆದ ಅಂತ ಹೇಳಿ ಗೊತ್ತಾಗಲ್ಗದ ಅನ್ನಿಸ್ತದ ಕಲಬುರ್ಗಿ ವೆದರಿಗೆ. ಆ್ಯಂಡ್ ಇಂಜನಿಗೆಲ್ಲ ನೋಡ್ರಿ ಹೆಂಗೆ ಕವರ್ ಮಾಡ್ಯಾರ. ನಿಮ್ಗೆ ಏನು ಕಾಣಲ್ಲ. ಹಿಂದೆ ಚೇಂಜ್ ಪ್ರಕಟೆ ಕವರ್ ಇಲ್ಲ, ಮುಂದೂ ಕವರ್ ಇಲ್ಲ. ಸ್ವಲ್ಪ ಮೇಂಟೆನೆನ್ಸ್ ಜಾಸ್ತಿ ಬರ್ತದೆ ಅಂತ ತಿಳ್ಕೊರಿ. ಫುಟ್ ಪ್ಯಾಕ್ಸ್ ಅವೆಲ್ಲ ನೋಡ್ಕೋರಿ. ಆ್ಯಂಡ್ ಡಬಲ್ ಸ್ಟ್ಯಾಂಡ್ ಸ್ಟಾಕ್ನಾಗೆ ಬರ್ತದೆ ನೋಡ್ರಿ. ನೀವೇನು ಸಪ್ರೇಟ್ ಹಾಕ್ಸೋದು ಬೇಕಾಗಲ್ಲ. ಇದು ಇನ್ಸೈಡ್ ನಿಮಗೆ ಸ್ಟಾಕ್ನೇ ಬರಲ್ಲ. ಇದು ಹಾಕೊಂಡಾರ. ಟೇಲ್ ಅದೆಲ್ಲ ಭಾಳ ಮಿನಿಮಲ್ ಅದ. ಇಲ್ಲಿ ನಂಬರ್ ಪ್ಲೇಟ್ ಅದ. ಸೊ ಹಿಂದಿನ ಟೈರ್ ಸೆಕ್ಷನ್ ನೋಡ್ರಿ 140/70 ಅದ. ಹ್ಯೂಜ್ ಟೈರ್ ಅದ. ಹಿಂದೂ ನಿಮಗೆ ABS ಸಿಗ್ತದೆ, ಮುಂದೂ ABS ಸಿಗ್ತದೆ. ಆ್ಯಂಡ್ ಇದು ಎಕ್ಸಾಸ್ಟ್ ನೋಡ್ರಿ ಇಲ್ಲಿಗೆ ಕಟ್ ಆಗ್ತದೆ. ಫಸ್ಟ್ ಟೈಮ್ ನಾನು ನೋಡ್ತೀನಿ ಇಂಥ ಗಾಡಿ ಎಕ್ಸಾಸ್ಟ್ ಇಲ್ಲೇ ನಡವರ್ಕೆ ಕಟ್ ಆಗೋದು. ಆ್ಯಂಡ್ ಇಲ್ಲಿಂದ ನೋಡ್ರಿ ಇಲ್ಲಿ ತನಕ ನಿಮಗೆ ಎಕ್ಸಾಸ್ಟ್ ನೋಡೋಕೆ ಸಿಗ್ತದೆ. ಇಲ್ಲೆಲ್ಲ ನಡ್ಬಾರ್ದು ಕ್ಯಾಟಲಿಕ್ ಅವೆಲ್ಲ ಬರ್ತಿರ್ತಾವೆ, ಅದ್ರ ಬಗ್ಗೆ ಎಲ್ಲ ಹೇಳೋಕೆ ಹೋಗಲ್ಲ. ಈಗ ಇಂಜನ್ ಬಗ್ಗೆ ಮಾತಾಡೋಣ ಬರ್ರಿ. ಇದು ನೋಡ್ರಿ 350cc ಇಂಜನ್ ಅದ. 20.4 bhp ಪ್ರೊಡ್ಯೂಸ್ ಮಾಡ್ತದ. ಆ್ಯಂಡ್ ನ್ಯೂಟನ್ ಮೀಟರ್ ಟಾರ್ಕ್ ಕಡೆ ಹೋದ್ರೆ ಆಲ್ಮೋಸ್ಟ್ 27 ಅದ. ಸೊ ಓಡ್ಸ್ ನೋಡಮಂತ ಹೆಂಗದ ಏನಿಲ್ಲ ಎಲ್ಲ ಎಕ್ಸ್ಪೀರಿಯನ್ಸ್ ನೋಡಮಂತ. ಇದಕ್ಕಿಂತ ಮೊದಲ ನಾ ಕ್ಲಾಸಿಕ್ 350 ಎಕ್ಸ್ಪೀರಿಯನ್ಸ್ ಮಾಡಿದ. ಬಟ್ ಅದು ಹಳೇದ ಭಾಳ 2018 ಮಾಡಲ್ ಇತ್ತಲ್ಲ. ಸೊ ಇದು ಹೊಸದದ ಗಾಡಿ 350cc. ನೋಡಮ್ ಹೆಂಗದ ಏನಿಲ್ಲ. ರಾಯಲ್ ಎನ್ಫೀಲ್ಡ್ ಅವ್ರು ಎಲ್ಲ ಸೇಮ್ ಇಟ್ಟಾರ, ಏನು ಬೇರೆ ಬೇರೆ ಅದ ನೋಡಮಂತ. ಸೊ ಲೊಕೇಶನ್ ಚೇಂಜ್ ಆಯ್ತು ಅಂತೇಳಿ ಅನ್ಕೊಳತಿರ್ತೀರಿ. ಏನು ಮಾಡ್ಬೇಕ್ರಿ, ಅವಾಗೆ ಬಂದಾಗ ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡೀನಿ. ಬಟ್ ರೆಕಾರ್ಡಿಂಗ್ ಸ್ಟಾರ್ಟ್ ಆಗಿಲ್ಲ. ಸೊ ಮತ್ತೆ ಶೂಟ್ ಮಾಡತ್ತೀನಿ ರೈಡ್ ರಿವ್ಯೂ. ಬರ್ರಿ ಹೋಗೋ ಮತ್ತು ಫಸ್ಟ್ ಒಂದು ಸ್ವಲ್ಪ ಓಡಿಸ್ತೀನಿ, ಆಮೇಲೆ
ಹಿಂಗೆ ನೋಡ್ರಿ, ಸಿಟಿನಾಗ ಇದ್ರೂ ಇದೇ ಹಾಲತ್ತ, ಹಳ್ಳಿಯಾಗಿದ್ರು ಇದೇ ಹಾಲತ್. ಪಾರ್ಗಳರ ಅಡ್ಡ ಬಂದೇ ಬರ್ತಾವ. ಸಾಲಿ ಸುಮ್ಮನೆ ಬಂದು ಮಾಡ್ತಾರೆ ಇವರು ಬ್ಯಾಸ್ಗ್ಯಾಗ. ಬಾಲ್ ಬೇಕಾಡ್ದೆ, ಅದು ಬೇಕಾಡ್ದೆ, ಇದು ಬೇಕಾಡ್ದೆ. ಆ್ಯಂಡ್ ನಂದು ಜೆನ್ಯೂನ್ ಎಕ್ಸ್ಪ್ರೆಷನ್ ನೋಡಬೇಕಾಗಿತ್ತು ರೀ ನೀವು ಅವಾಗೆ ರಿವ್ಯೂ ಮಾಡಿದಾಗ. ಯಾಕಂತಂದ್ರೆ ನಾ ಫಸ್ಟ್ ಟೈಮ್ ಮುಡ್ಸಿದಲ್ಲ, ಫಸ್ಟ್ ಟೈಮ್ ಏನು ಎಕ್ಸ್ಪೀರಿಯನ್ಸ್ ಆಗಿರ್ತದ, ನಾ ಅದೇ ಗೋಪ್ರೋನಾಗ ಹೇಳಿರ್ತೀನಿ. ಈಗ ಹೇಳಿದೆಲ್ಲ ಫೇಕ್ ಹೇಳ್ದಂಗೆ ಆಗ್ಬಿಡ್ತದ. ಮತ್ತೇನು ಮಾಡ್ತೀರಿ, ಈಗ ರೆಕಾರ್ಡಿಂಗ್ ಇಲ್ಲ ಏನಿಲ್ಲ, ಫೇಕೆ ಹೇಳ್ಬೇಕಾಗ್ತದ. ಏನು ಮಾಡ್ತೀರಿ, ಫಸ್ಟ್ ಟೈಮ್ ಓಡಿಸ್ಲತ್ತೀನಿ ಅನ್ನೋ ರೂಪ್ಲೇನೆ ಹೇಳಬೇಕಾಗ್ತದ. ಫಸ್ಟ್ ಒಂದು ಸ್ವಲ್ಪ ಪುಷ್ ಮಾಡ್ತೀನಿ ತಡ್ರಿ. ಫಸ್ಟ್ ಒಂದು ಸ್ವಲ್ಪ ಹೋಗೋಮಂತ. ಹಾರನ್ ಸಿಗಲೇ ಅಲ್ರಿ ಪಟ್ಟತ್ತ. ಗಾಡಿ ಓಡ್ಸಾಗಿಲ್ರಿ. ಮಂದಿ ನೋಡಿದ್ರೆ ಏನು ಅನ್ನಿಸ್ತದ ಅಂದ್ರೆ ಹೆಲ್ಮೆಟ್ ಹಾಕೊಂಡು ಹೊಂಟ್ರೆ ಯಾವುದೋ ಒಂದು ಟ್ರಯಾಂಪಿಂದ ಗಾಡಿ ಹೊಂಟದ ಏನೋ ಅಂತ ಹೇಳಿ ಅನ್ನಿಸ್ತ. ಬಟ್ ಇದು ಹಂಟ್ರ 350 ಅದ ಅಂತೇಳಿ ಓಡಿಸೋರಿಗೆ ಅಷ್ಟೇ ಗೊತ್ತಾಗ್ತದೆ. ಆ್ಯಂಡ್ ಯಾರು ಓನರ್ಸ್ ಇರ್ತಾರೋ ಅವ್ರಿಗೆ ಅಷ್ಟೇ ಗೊತ್ತಾಗ್ತದೆ. ಆ್ಯಂಡ್ ನೀವು ಏನಾರ ಇದ್ರ ಬ್ಯಾಚಿಗೆ ನೋಡ್ಲಾರ್ದೆ ಇದು ಯಾವ ಗಾಡಿ ಅದ ಅಂತ ಹೇಳಿ ನೋಡ್ಲಾರ್ದೆ ಬಂದು ಈ ಗಾಡಿ ಮೇಲೆ ಕೂತು ಓಡಿಸಿದ್ರಿ ಅಂದ್ರೂ ನಿಮಗೆ ಹಾಗೆ ಅನ್ನಿಸ್ತಿದ್ದು ಟ್ರಯಾಂಪಿಂದ ಗಾಡಿ ಅದ ಅಂತೇಳಿ. ಟ್ರ್ಯಾಂಪ್ ಏನಿಲ್ಲ ಅಂದ್ರೆ ಬೇರೆ ಯಾವ್ದಾರ ಕಂಪ್ನಿದ ಗಾಡಿ ಅದ ಅಂತೇಳಿ ನಿಮಗೆ ಬ್ಯಾಚಿಂಗ್ ನೋಡೋತನ ಗೊತ್ತೇ ಆಗಲ್ಲ ಇದು ರಾಯಲ್ ಎನ್ಫೀಲ್ಡ್ ಅದ ಅಂಥೇಳಿ. ನೋಡ್ರಿ ಈಗ ಪಿಕಪ್ ಪ್ರತಿ ಗೇರ್ನಾಗೂ ಭಾರಿ ಪುಷ್ ಸಿಗ್ತದೆ ರೀ, ಭಾರಿ ಪಿಕಪ್ ಅದ. GT 650 ತಮ್ಮ ಅಂದ್ರೂ ತಪ್ಪಾಗಲ್ಲ ನೋಡ್ರಿ. ಈಗ ಸೀದಾ ಹೋಗಿ 80 ಕುಂದಿರ್ತು. ಇದು ಒಂದು 350cc ಅಪ್ಲೇ ಬಿಹೇವ್ ಮಾಡ್ತು ನೋಡ್ರಿ. ಬೇರೆ ಕ್ಲಾಸಿಕ್ 350 ಅವೆಲ್ಲ ಹಿಂಗೆ ಬಿಹೇವ್ ಮಾಡಲಿ. ಅದೆಲ್ಲ ಭಾಳ ಸ್ಲೋ ಗಾಡಿ ಅನಿಸ್ತು, ಭಾಳ ಕ್ರೂಸಿಂಗ್ ಗಾಡಿ ಅನಿಸ್ತದ. ಬಟ್ ಇದು ಗಾಡಿ ಹಂಗಿಲ್ಲ ನೋಡ್ರಿ. ರೇಸ್ ಕೊಡ್ತಿಕಿ, ಕ್ಲಚ್ ಬಿಡ್ತಿಕಿ, ಗೇರ್ ಹಾಕ್ತಿಕಿ, ರಾಕೆಟ್ ಅಪ್ಲೈ ಇರ್ತದೆ. ಸೇಮ್ GT 650 ಅಪ್ಲೈನೇ ಬಿಹೇವ್ ಮಾಡ್ತದೆ ಇದು. GT 650ಕಿಂತ ಸ್ವಲ್ಪ ಜಾಸ್ತಿನೇ ಅಗ್ರೆಸಿವ್ ಅದ ಅಂದ್ರೆ ತಪ್ಪಾಗಲ್ಲ. ಆ್ಯಂಡ್ ಈ ಗಾಡಿ ಓಡಿಸ್ಲತ್ತೀರ ಅಂದ್ರೆ ನಿಮಗೆ ಕ್ಲಚ್ ಕಂಟ್ರೋಲ, ಥ್ರೋಟಲ್ ಕಂಟ್ರೋಲ ಎಲ್ಲ ಬೇಕೇ. ನೀವು ಒಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ಡ್ ಬೈಕರ್ ಇಲ್ಲ ಅಂತಂದ್ರೆ ಈ ಗಾಡಿ ನಿಮಗೆ ಹೊಡೆಯೋದೇ ಆಗಲ್ಲ. ನೋಡ್ತಿಕ್ಕೆ ಹೋಗಿ 80ನೇ ಕುಂತಿರ್ತದೆ ರೀ. ಆ್ಯಂಡ್ ರಾಯಲ್ ಎನ್ಫೀಲ್ಡ್ನಾಗ ಹಂಟರ್ 350 ಬಿಟ್ಟಾರ. ಬಟ್ ಇದ್ರಾಗ ಹಾಗೆ ಭಾಳಷ್ಟು ಮಿಸ್ಟೇಕ್ಸ್ನೂ ಬಿಟ್ಟಾರ ನೋಡ್ರಿ. ಏನು ಮಿಸ್ಟೇಕ್ಸ್ ಅಪ್ಪ ಅಂತಂದ್ರೆ ಇದ್ರಾಗ ರೇಡಿಯೇಟರ್ ಬರೋಲ್ಲ, ಕೂಲೆಂಟ್ನೂ ಬರೋಲ್ಲ. ಗಾಡಿ ಕೂಲ್ ಹೆಂಗೆ ಆಗಬೇಕು, ಏರ್ ಕೂಲ್ಡ ಆಯಿಲ್ ಕೂಲ್ಡ ಎರಡೂ ಮಿಕ್ಸ್ ಮಾಡಿ ಬಿಟ್ಟಾರ. ಬಟ್ ಅದು ಅಷ್ಟು ಜಲ್ದಿ ಕೂಲ್ ಆಗಲ್ಲ ರೀ ಗಾಡಿ. ಓನರ್ನು ಅದೇ ಕಂಪ್ಲೇಂಟ್ ಮಾಡಿದ್ರು, ಇದ್ರಾಗ ಕೂಲೆಂಟ್ ಇಲ್ಲ, ರೇಡಿಯೇಟರ್ ಇಲ್ಲ ಅಂತ ಹೇಳಿ. ಇದು ಏನೊಂದು 100-200cc ಗಾಡಿ ಅಲ್ರಿ. ಇದ್ರಾಗ ಅದೆಲ್ಲ ಕೊಡಲಾರ್ದ ಇರ್ಲಕ್ಕ 350cc ಗಾಡಿ ಅದ ಇದ್ರಾಗ. ಅದು ಮಸ್ಟ್ ಆ್ಯಂಡ್ ಶುಡ್ ಬೇಕೇ ಅದು. ಬಟ್ ರಾಯಲ್ ಎನ್ಫೀಲ್ಡಿಂದ ಏನು ತಲೆನೋ ಏನೋ ಗೊತ್ತಿಲ್ಲ, ಮಾಡಿಲ್ಲ. ಹಾಫ್ ಆಫ್ ದ ಬೈಕ್ ಈಸ್ ಬೆಸ್ಟ್, ಹಾಫ್ ಆಫ್ ದ ಬೈಕ್ ಈಸ್ ಬೂಸ್ಟ್. ಏನು ಮಾಡೋಕ್ಕಾಗಲ್ಲ. ಒಂದಿರಲ್ಲ. ಸೊ ಗಾಡಿ ಬಗ್ಗೆ ಮಾತಾಡೋಣ ಬರ್ರಿ. ಇಂಜನ್ ಬಗ್ಗೆ, ರಿಫೈನ್ಮೆಂಟ್ ಬಗ್ಗೆ, ಗೇರ್ ಬಾಕ್ಸ್ ಬಗ್ಗೆ, ಕ್ಲಚ್ ಬಗ್ಗೆ. ಕ್ಲಚ್ ಬಿಡ್ತಿಕ್ಕೆ ಗಾಡಿ ರಾಕೆಟ್ ಇರ್ತದೆ. ನಿಮಗೆ ಗೇರ್ ಸ್ವಲ್ಪ ಹಾರ್ಡ್ ಅವ ರೀ. ಕ್ಲಚ್ ಬಿಡ್ತಿಕ್ಕೆ ನಿಮಗೆ ಹೆಂಗೆ ಗೇರ್ ಶಿಫ್ಟ್ ಆಗಬೇಕು ಹಂಗೆ ಶಿಫ್ಟ್ ಆಗಲ್ಲ, ಸ್ವಲ್ಪ ಹಾರ್ಡ್ ಅದ, 1 ಸೆಕೆಂಡ್ ಡಿಲೇ ಆಗ್ತದೆ. ಆ್ಯಂಡ್ ನಿಮಗೆ ಅಗ್ರೆಸಿವ್ನೆಸ್ನಾಗ ಏನೂ ಕಡಿಮೆ ಇಲ್ಲ ನೋಡ್ರಿ. ನೀವು ಟೂರಿಂಗ್ ಮಾಡತ್ತೀರಂದ್ರೆ ಈ ಗಾಡಿ ನಿಮ್ಸಲಕ್ಕಲ್ಲ, ಯಾಕಂದ್ರೆ ಹೀಟಿಂಗ್ ಇಶ್ಯೂ ಆಗ್ತದೆ. ನೀವು ಏನಾರ ಒಂದು ಫನ್ ಟು ರೈಡ್ ಗಾಡಿ ತೊಗೋಬೇಕಂತ ಅನ್ಕೊಳತ್ತಿದ್ರಂದ್ರೆ ಈ ಗಾಡಿ ನಿಮ್ಸಲಕ್ಕದ. ಆರಾಮ್ಸೆ ಕಣ್ಮುಚ್ಚಿ ಈ ಗಾಡಿ ತೊಗೋರಿ. ಮೈಲೇಜ್ ಬಗ್ಗೆ ಯೋಚನೆ ಮಾಡ್ತೀರ ಅಂತಂದ್ರೆ 30-35 ಕೊಡ್ತು ನೋಡ್ರಿ. ನೀವು ಏನಾರ ನನ್ನ ಅಪ್ಲೇ ಅಡ್ಡ ತಿಡ್ಡ ಹೊಡಿತೀರಂತಂದ್ರೆ ಅದೂ ಕೊಡಲ್ಲ ಜಾಸ್ತಿ. ಮ್ಯಾಕ್ಸ್ ಟು ಮ್ಯಾಕ್ಸ ಸಿಟಿ ಒಳಗೆ ನೋಡ್ರಿ 30 ಮೈಲೇಜ್ ಕೊಡ್ತದೆ. ನೀವು ಹೈವೇನಾಗ ಆರಾಮ್ ಕ್ರೂಸ್ ಮಾಡ್ತೀನಿ ಅಂದ್ರೆ 35 ಕೊಡ್ತದೆ. ಆ್ಯಂಡ್ ಇದ್ರಾಗ ನೀವು ಪೆಟ್ರೋಲ್ ಹಾಕ್ಸ್ತೀರಿ, 300 ರೂಪೀಸ್ 400 ರೂಪೀಸ್ ಹಾಕ್ಸ್ತೀರಿ ಅಂತ ತಿಳ್ಕೊರಿ. ಅಂದ್ರೂ ಇನ್ನೂ ಫ್ಯೂಲಿನ್ ಸಿಂಬಲ್ ತೋರಿಸ್ತದೆ ನಿಮಗೆ. ನೀವು ಅಬೌವ್ 500 ಹಾಕಿಸಿದ್ರೆ ಫ್ಯೂಲಿನ್ ಸಿಂಬಲ್ ಹೋಗ್ಬಿಡ್ತದೆ. ಅವಾಗ ಅಲ್ಲಿ ತನಕ ಫ್ಯೂಲಿನ್ ಸಿಂಬಲ್ ಹಾಗೆ ಇರ್ತದೆ. ನೀವು ಒಂದು 100-200 ಹಾಕಿಸಿ ಓಡಿಸ್ತೀನಿ ಅಂತಂದ್ರೆ ಅದಕ್ಕೆ ಈ ಗಾಡಿ ಅಲ್ಲಿ ನೋಡ್ರಿ ಥರ್ಡ್ ಗೇರ್ನಾಗ ಹ್ಯಾಂಗೆ ಪಿಕಪ್ ತೋತು. ಆ್ಯಂಡ್ ಅಗ್ರೆಸಿವ್ ಅದ ನಾನು. ಬ್ರೇಕಿಂಗ್ ಲೂಸ್ ಅದ, ಬ್ರೇಕಿಂಗ್ ಭಾಳ ಪವರ್ಫುಲ್ ಇಲ್ಲ, ಅಪ್ಲೇ ಇಲ್ಲ. ಬ್ರೇಕಿಂಗ್ನೂ ಅದೇ ರೀತಿ ಅದ. ಗಾಡಿ ಹೆಂಗೆ ಅಗ್ರೆಸಿವ್ ಅದ, ಬ್ರೇಕಿಂಗ್ನೂ ಹಾಗೆ ಅದ್ರ ಪ್ಲೇನೇ ಪವರ್ಫುಲ್ ಅದ ಬ್ರೇಕಿಂಗ.
ಸಸ್ಪೆನ್ಷನರ ಅಷ್ಟಕ್ಕಷ್ಟೇ, ಏನು ಜಾಸ್ತಿ ಕಂಫರ್ಟೇಬಲ್ ಇಲ್ಲ ಅಂತಲೂ ಹೇಳಲ್ಲ, ಕಂಫರ್ಟೇಬಲ್ ಅದ ಅಂತಲೂ ಹೇಳಲ್ಲ. ಸೀಟ್ ಕಂಫರ್ಟ ಓಕೆ ಅದ ಶಾರ್ಟ್ ರೈಡ್ಸಿಗೆ, ರೈಡರಿಗೆ ಪಿಲ್ಲಿನಿಗೆ ಇಬ್ಬರಿಗೂ. ಆ್ಯಂಡ್ ಹಿಂದೆ ಬ್ಯಾಕ್ ರೆಸ್ಟ್ನು ಕೊಟ್ಟಾರಲ್ರಿ, ಅದೇನು ಅಂತ ಪರಿ ಸಪೋರ್ಟ್ ಮಾಡಲ್ಲ. ಬಟ್ ಅದು ಇಲ್ಲ ಅಂತ ತಿಳ್ಕೊರಿ, ಹಿಂದೆ ಯಾರನ್ನ ಎಕ್ಸ್ಪೀರಿಯೆನ್ಸ್ ಇದ್ದವ್ರು ಕುಂತ್ರಂದ್ರೆ ಅವ್ರು ಪಕ್ಕ ತಾಳಗೆ ಬೀಳ್ತಾರೆ. ಸೊ ಅದು ಬ್ಯಾಕ್ ರೆಸ್ಟ್ ಇರೋದು ಮಸ್ಟ್ ಆ್ಯಂಡ್ ಶುಡ್. ಆ್ಯಂಡ್ ಟರ್ನಿಂಗ್ ರೇಡಿಯಸ್ ಅದೆಲ್ಲ ನೋಡ್ಲತ್ತೀರಿ, ಕಡಿಮೆ ಅದ, ಭಾಳ ಕಡಿಮೆ ಅದ. ಅಂಥ ಪರೇನು ಜಾಸ್ತಿ ಎಕ್ಸೆಸಿವ್ನೂ ಇಲ್ಲ, ಜಾಸ್ತಿ ಕಡಿಮೆನೂ ಇಲ್ಲ. ಓಕೆ, ಒಂದು 350-60 ಬೈಕಿಗೆ ಹ್ಯಾಂಗೆ ಇರ್ಬೇಕು ಹಂಗದ. ಆ್ಯಂಡ್ ಇದು ಬೈಕ್ನು ಭಾಳ ಸಣ್ಣದ ರೀ. ಕ್ಲಾಸಿಕ್ 350 GT 650 ಕಂಪೇರ್ ಮಾಡಿದ್ರೆ ಸೈಜ್ ಕಡಿಮೆ ಅದ. ಸೊ ವರ್ಡಿಕ್ಟ್ ಕಡೆ ಬಂದ್ರೆ ಅದೇ ರೀ, ನೀವು ಏನಾರ ಒಂದು ಟೂರಿಂಗ್ ಬೈಕ್ ಸಲಕ್ಕೆ ನೋಡತ್ತಿದ್ರಿ ಹಂಟ್ರ್ 350 ಅಂದ್ರೆ ನಿಮ್ಮ ಸಲಕ್ಕೆ ಇದು ಗಾಡಿ ಅಲ್ಲೇ ಅಲ್ಲ. ಇದ್ರ ಗ್ರೌಂಡ್ ಕ್ಲಿಯರೆನ್ಸ್, ಸೀಟ್ ಹೈಟ್ ಅದೆಲ್ಲ ನೋಡಿ ನೀವು ಒಂದು ಕ್ರೂಸಿಂಗ್ ಗಾಡಿ ತೊಗೊಳತ್ತೀರಂದ್ರೆ ಅದಕ್ಕಲ್ಲ. ಇದರ ಸೀಟ್ ಹೈಟ್ ನೋಡಿರಿ 790 mm ಅದ, ಗ್ರೌಂಡ್ ಕ್ಲಿಯರೆನ್ಸ್ 160 mm ಅದ. ಸೊ ಅದು ನೋಡಿ ನೀವು ಒಂದು ಕ್ರೂಸಿಂಗ್ ಬೈಕ್ ತೊಗೋತೀರಿ, ಫನ್ ಟು ರೈಡ್ ಬೈಕ್ ಬ್ಯಾಡ್ ನಿಮಗೆ ಅಂತಂದ್ರೆ ದಿಸ್ ಈಸ್ ಫನ್ ಟು ರೈಡ್ ಬೈಕ್. ಈಗ ಗೊತ್ತಾಗತ್ತದ್ರಿ ಇದ್ರ ಫ್ಯಾನ್ ಬೇಸ್ ಯಾಕೆ ಇಷ್ಟು ಸ್ಟ್ರಾಂಗ್ ಅದ, ಇಷ್ಟು ಜಲ್ದಿ ಯಾಕೆ ಬೆಳೆದದು ಅಂತೇಳಿ. ಇವು 200 300 ಆ್ಯಂಡ್ ಹಿಂಗೆ ಮ್ಯಾಗ ಹೋಗ್ಕೊತ ಇವು ಬೈಕ್ಗಳು ಭಾಳ ಅಂದ್ರೆ ಭಾಳ ಅಮೇಜ್ ಮಾಡ್ತವೆ ನೋಡ್ರಿ. ಆ್ಯಂಡ್ ಹಂಟ್ರನಾಗ ಒಂದು ಪ್ರಾಬ್ಲಮ್ ಅದ, ಏನಂದ್ರೆ ನ್ಯೂಟ್ರಲ್ ಭಾಳ ಜಲ್ದಿ ಆಗ್ಬಿಡ್ತದೆ. ಗೇರ್ ಶಿಫ್ಟಿಂಗ್ ರನ್ನಿಂಗ್ನಾಗೆ ಇದ್ರೂ ನ್ಯೂಟ್ರಲ್ ಆಗ್ಬಿಡ್ತದೆ. ಅದು ಒಂದು ಸ್ವಲ್ಪ ಪ್ರಾಬ್ಲಮ್ ಅದ ನೋಡ್ರಿ ಗೇರ್ ಬಾಕ್ಸ್ನಾಗ. ನೀವು ಬಂಪರ್ ಟು ಬಂಪರ್ ಟ್ರಾಫಿಕ್ ಅದೆಲ್ಲ ಹೋಗ್ತಿರಂದ್ರೆ ನಿಮಗೆ ಗೀಟ್ ಎಲ್ಲ ಮಸ್ತ್ ಫೀಲ್ ಆಗ್ತದೆ. ಹೈವೇಸ್ ಮೇಲೆ ಅದ್ರ ಮೇಲೆ ಹೋಗ್ತಿರಂದ್ರೆ ಅಷ್ಟು ಫೀಲ್ ಆಗಲ್ಲ. ಓನರ್ ಹೇಳಿದ ಪ್ರಕಾರ ಒಂದು 10-15 ನಿಮಿಷ ಸಿಟಿಯಾಗಿ ಓಡಿಸಿದ್ರೆ ಭಾಳ ಹೀಟ್ ಫೀಲ್ ಆಗ್ತದೆ. ಓಡಿಸ್ಲಕ್ಕೆ ಆಲಾರ್ದಷ್ಟು ಹೀಟ್ ಫೀಲ್ ಆಗ್ತದೆ ಅಂತ ನೋಡ್ರಿ. ಸೊ ಯಾವುದೇ ಗಾಡಿ ಇರಲಿ ಒಂದ್ಸರಿ ಟೆಸ್ಟ್ ರೈಡ್ ಮಾಡಿರಿ. ಟೆಸ್ಟ್ ರೈಡ್ ಅವೈಲೇಬಲ್ ಇಲ್ಲ ಅಂದ್ರೆ ನಮ್ಮಂಥ ಯೂಟ್ಯೂಬ್ ರಿವ್ಯೂಸ್ ನೋಡಿರಿ. ನಮ್ಮ ಕೈಲಿ ಎಷ್ಟಾಗ್ತದೋ ನಾವು ಅಷ್ಟು ಐಡಿಯಾ ಕೊಡ್ತೀವಿ ನಿಮಗೆ. ಯಾಕಂದ್ರೆ ಗಾಡಿ ಯಾವುದೇ ಇರಲಿ ಒಂದು ಹಾಫ್ ಡೇ ಇಲ್ಲಾಂದ್ರೆ ಮಿನಿಮಮ್ ಒಂದು ದಿನಾರ ನಂಬಲ್ಲಿ ಇಟ್ಕೊಂಡು ನಾವು ಓಡಿಸಿ ಒಂದು 15-20 ಕಿಲೋಮೀಟರ್ಸ್ ಓಡಿಸ್ಮೇಲೆ ಗಾಡಿದ ರಿಯಾಲಿಟಿ ಏನನ್ನೋದು ಗೊತ್ತಾಗ್ತದೆ. ಆನ್ಲೈನ್ ಏನ್ರಿ ಏನು ಭೀ ಹೇಳ್ಬೋದು, ಯಾರು ಭೀ ಏನು ಭೀ ಹೇಳ್ಬೋದು. ನಾವು ಖುದ್ದಾಗಿ ಎಕ್ಸ್ಪೀರಿಯೆನ್ಸ್ ಮಾಡಾದ್ಮೇಲೆ ಒಂದು ಗಾಡಿಗೆ ರೊಕ್ಕ ಹಾಕಬೇಕು. ಇಷ್ಟಿಷ್ಟು ರೊಕ್ಕನೂ ವರ್ತ್ ಇಟ್ಟಿಲ್ಲ ಅಲ್ರಿ. ಅಣ್ಣ ಯಾಕೆ ನಡ್ಬಾರ್ದು ನಿಂತನಲ್ಲ ಬಿಸಿಲು ಗೊತ್ತಾಗಣ. ಆ್ಯಂಡ್ ಇದರ ಪ್ರೈಸ್ ನೋಡಿರಿ, ಯಾಕೋ ಲಾಸ್ಟಿಗೆ ಹೇಳ್ತೀನಿ ಇವಾಗ. ಈ ಸಲ ಎಲ್ಲ ವೀಡಿಯೋಸ್ನಾಗ ಫಸ್ಟಿಗೆ ಹೇಳ್ತಿದ್ದ 2.4 lakhs ತನಕ ಹೋಯ್ತು ನೋಡ್ರಿ ಬೈಕ್ ಪ್ರೈಸ್ ಆರಾಮ್ಸೆ. ಸೊ ಇವತ್ತಿನ ರಿವ್ಯೂ ವಿಡಿಯೋನಾಗ ಇಷ್ಟ ಸಾಕು. ಸಿಗಮಂತ ಇನ್ನೊಂದು ವೀಡಿಯೋನಾಗ ಅಲ್ಲಿ ತನಕ ಟಾಟಾ ಬಾಯ್.